ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಲಬುರಗಿಯ ಹೈಕೋರ್ಟ್ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ನಾಳೆ ಶಿವಲಿಂಗ ಪೂಜೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆವರೆಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಪೂಜೆಗೆ ಅನುಮತಿಯನ್ನು ಕೊಡಲಾಗಿದೆ. ಆಳಂದ ತಾಲೂಕಿನಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾ, ಈ ದರ್ಗಾದ ಒಳಗಡೆ ಶಿವಲಿಂಗ ಇತ್ತು. ಆ ಶಿವಲಿಂಗಕ್ಕೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪೂಜೆ ಮಾಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಪೂಜೆಗೆ ಅನುಮತಿಯನ್ನು ಕೊಟ್ಟು ಕೋರ್ಟ್ನ ಆದೇಶ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಲಾಗಿದೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಕಳೆದ ವರ್ಷ ಪೂಜೆ ಆಗುವಂತಹ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗಿತ್ತು, ಕೋಮುಗಲಭೆ ಆಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಪೂಜೆಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಕೋರ್ಟ್ ಮೆಟ್ಟಲೇರಲಾಗಿತ್ತು. ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. ನಾಳೆ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಲಬುರಗಿಯ ಹೈಕೋರ್ಟ್ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪೂಜೆಯನ್ನು ಸಲ್ಲಿಕೆ ಮಾಡಬಹುದು. ಹಿಂದೂಗಳು ಆ ದರ್ಗಾ ಏನಿದೆ, ಆ ದರ್ಗದ ಒಳಭಾಗದಲ್ಲಿ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಕಳೆದ ಬಾರಿ ಪೂಜೆ ಮಾಡಬೇಕು ಅಂತ ಹೋದಾಗ ದೊಡ್ಡ ಮಟ್ಟಿಗೆ ಗಲಭೆ ಆಗಿತ್ತು, ಗಲಾಟೆ ಆಗಿತ್ತು. ಅದಾದ ನಂತರ ಹಿಂದೂಗಳಲ್ಲಿ ಪೂಜೆ ಮಾಡೋದು ಬೇಡ ಅಂತ ಕೂಡ ಆಯಿತು. ಒಂದಷ್ಟು ಜನ ಕೋರ್ಟ್ ಮೆಟ್ಟಲೇರಿದ್ರು, ಇಲ್ಲ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಜೊತೆಗೆ ಶಿವರಾತ್ರಿ ಬರ್ತಾ ಇರೋದ್ರಿಂದಾಗಿ ನಾಳೆನೇ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಕೋರ್ಟಿಗೆ ಕೇಳಿಕೊಳ್ಳಲಾಗಿತ್ತು. ಕೋರ್ಟ್ ಈಗ ಅನುಮತಿಯನ್ನು ಕೊಟ್ಟಿದೆ ತನ್ನ ಆದೇಶದ ಮೂಲಕ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೆ ಪೂಜೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಆಳಂದ ತಾಲೂಕಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಇದೆ. ಈ ದರ್ಗಾದ ಒಳಭಾಗದಲ್ಲಿ ಶಿವಲಿಂಗ ಇದೆ. ಈ ಶಿವಲಿಂಗಕ್ಕೆ ಹಿಂದೂಗಳು ಪೂಜೆಯನ್ನು ಸಲ್ಲಿಕೆ ಮಾಡಬಹುದು ಅಂತ ಹೈಕೋರ್ಟ್ನ ಪೀಠ, ಕಲಬುರಗಿಯ ಹೈಕೋರ್ಟ್ನ ಪೀಠ ಈ ಆದೇಶವನ್ನು ಕೊಟ್ಟಿದೆ. ದೇಶದಾದ್ಯಂತ ಬೇರೆ ಬೇರೆ ಕಡೆ ಇದೇ ಥರದ ಪ್ರಕರಣಗಳನ್ನು ನಾವು ಗಮನಿಸಿದ್ದೀವಿ. ಅದು ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಮಥುರಾ ಆಗಿರ್ಬೋದು. ಹಿಂದೂ ದೇವಾಲಯ ಈ ಹಿಂದೆ ಆಗಿತ್ತು, ಅಲ್ಲಿ ಆನಂತರದಲ್ಲಿ ದರ್ಗಾವನ್ನು ಕಟ್ಟಿದ್ದಾರೆ. ಅಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನು ಕೊಡಬೇಕು ಹೇಳಿ ಕೂಡ ಕೇಳಿಕೊಳ್ಳಲಾಗಿತ್ತು. ಈಗ ನಾಳೆಗೆ ಅನುಮತಿ ಸಿಕ್ಕಿದೆ. ಬಜರಂಗಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಬಜರಂಗಿ, ನಾಳೆ 2 ಗಂಟೆಯಿಂದ 6 ಗಂಟೆವರೆಗೆ ಪೂಜೆ ಸಲ್ಲಿಕೆ ಮಾಡಬಹುದು. ಅದ್ರ ಜೊತೆಗೆ ಏನಾದರೂ ಕಂಡೀಷನ್ಸ್ ಹಾಕಿದೆಯಾ ಕೋರ್ಟ್? ವಾಸುದೇವ್, ಖಂಡಿತವೂ ಕೂಡ ಕಳೆದ 3-4 ವರ್ಷಗಳಿಂದ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರ್ತಕ್ಕಂಥ ಪುರಾತನ ರಾಘವ ಚೈತನ್ಯ ಶಿವಲಿಂಗದ ಪೂಜೆಯಲ್ಲಿ ಶಿವರಾತ್ರಿ ಬಂದ ಸಂದರ್ಭದಲ್ಲಿ ಪೂಜೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಮತ್ತೆ ವಿವಾದ ಕೂಡ ಶುರುವಾಗುತ್ತೆ. ಅಂದ್ರೆ 2018-19 ಈ ಒಂದು ಲಿಂಗಕ್ಕೆ ಮಲಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿವಾದ ಹುಟ್ಟುಕೊಂಡಿರುವಂತದ್ದು. 2022ರಲ್ಲೂ ಕೂಡ ಈ ಒಂದು ಶಿವಲಿಂಗ ಪೂಜೆಗೆ ಹೋದ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದ ಗಲಾಟೆ ನಡೆಸಿತು, ಕಲ್ಲು ತೂರಾಟ ಕೂಡ ಅಲ್ಲಿ ನಡೆದಿತ್ತು. ಅದಾದ ಬಳಿಕ ಪ್ರತಿ ವರ್ಷ ಕೂಡ ಪೂಜೆಗೆ ಹಿಂದೂ ಸಂಘಟಕರು ಕೂಡ ಶಿವರಾತ್ರಿ ಎಂದು ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಅನುಮತಿ ಕೋರ್ತಾರೆ. ಈ ಬಾರಿ ಕೂಡ ಅದೇ ರೀತಿಯಾಗಿ ಜಿಲ್ಲಾಡಳಿತಕ್ಕೆ ಹಿಂದೂ ಸಂಘಟಕರು ಕೂಡ ಅನುಮತಿ ಕೋರಿದ್ರು. ಆದ್ರೆ 500 ಜನರಿಗೆ ಪೂಜೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವಕಾಶವನ್ನು ಕೂಡ ಕೋರಿದ್ರು. ಆದ್ರೆ ಜಿಲ್ಲಾಡಳಿತ ಇದಕ್ಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ, ಅಂದ್ರೆ ಕಾನೂನು ಸುವ್ಯವಸ್ಥೆಯಲ್ಲಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟಕರು ಕಲಬುರಗಿಯ ವಿಭಾಗೀಯ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ರು. ಇವತ್ತು 15 ಜನರಿಗೆ ಮಾತ್ರ ಪೂಜೆಗೆ ಅವಕಾಶ ಹೈಕೋರ್ಟ್ ಪೀಠ ಕಲ್ಪಿಸಿಕೊಟ್ಟಿರುವಂತದ್ದು. ಇದರಲ್ಲಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಏನು ಅಂತಂದ್ರೆ, ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷರು ಮತ್ತೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಂದೋಲ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರನ್ನ ಹೊರತುಪಡಿಸಿ 15 ಜನರಿಗೆ ಮಾತ್ರ ಪೂಜೆಗೆ ಅವಕಾಶ ಸದ್ಯಕ್ಕೆ ಕಲ್ಪಿಸಿಕೊಟ್ಟಿರುವಂತದ್ದು. ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗ್ತಾ ಇರುವಂತ, ಯಾಕಂದ್ರೆ ಪ್ರತಿ ವರ್ಷದಲ್ಲೂ ಕೂಡ ಒಂದಿಷ್ಟು ವಿವಾದಿತ ಇರೋ ಕಾರಣಕ್ಕಾಗಿ ಗಲಾಟೆ ಗಲಭೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಶಾಂತಿಯುತವಾಗಿ ಪೂಜೆ ಪುನಸ್ಕಾರ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಹೈಕೋರ್ಟ್ ಪೀಠ ಒಂದು ಪೂಜೆಗೆ 15 ಜನರಿಗೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಪೂಜೆಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಸಂಘಟಕರು ಕೂಡ ಅಲ್ಲಿಗೆ ಹೋಗಿ ಪೂಜೆ ನೆರವೇರಿಸಿದ್ದಾರೆ. ಆದರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಕೂಡ ಇಲ್ಲಿ ಅಪ್ಲೈ ಮಾಡಿರುವಂತದ್ದು. ಇನ್ನಷ್ಟು ಎಷ್ಟು ಜನರಿಗೆ ಯಾರ್ಯಾರು 15 ಜನರಿಗೆ ಪೂಜೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಅಷ್ಟೇ, ಅವರ ಹೆಸರುಗಳು ಕೂಡ ಅಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಮಾತ್ರ ಪೂಜೆ ವಿವಾದಿತ ಶಿವಲಿಂಗ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇದೆ ಅನ್ನುವಂತ ಏನು ಶಿವಲಿಂಗಕ್ಕೆ ಪೂಜೆಗೆ ಸದ್ಯಕ್ಕೆ ಹೈಕೋರ್ಟ್ ಪೀಠ ಅವಕಾಶ ಕೊಟ್ಟಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.